ಆಶೀರ್ವಾದ ಮಾಡಿದ್ರೆ ಅಪ್ಪನೇ ಆಶೀರ್ವಾದ ಮಾಡ್ದಂಗೆ. ನಮ್ಮಿಬ್ರಿಗೂ ಆಶೀರ್ವಾದ ಮಾಡು. ಜೋಡಿಗಳಿಗೆ ಹಿರಿಯ ಜೋಡಿಗಳು ಆಶೀರ್ವಾದ ಮಾಡಿದ್ರೆ ಒಳ್ಳೇದು, ಶ್ರೇಯಸ್ಸು. ಅಯ್ಯೋ, ನಾವಿಬ್ರು ಜೋಡಿಗಳಲ್ಲ, ಅದು ಈ ಹಳೆ ಟ್ರೈನ್ನ. ದೇವ್ರೇ. ಅಮ್ಮ ತಾಯಿ, ನಾನು ಬೇಕಾದ್ರೆ ಮದುವೆ ಆಗ್ತಾ ಇದ್ಬಿಡ್ತೀನಿ, ಆದರೆ ಈ ಮುಚ್ಚಳನೇ ಇಲ್ದಿರೋ ಬಾಟ್ಲಿನ ಮಾತ್ರ ನನಗೆ ಕಟ್ಬೇಡಮ್ಮ. ನಿಂದ ಅಮ್ಮಯ್ಯ ಅಂತೀನಿ. ಏ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ದೀಪ. ಒಳ್ಳೇದಾಗ್ಲಿ ಇಬ್ಬರಿಗೂ. ಯುವ, ಆಶೀರ್ವಾದ ಮಾಡು. ವಾಟ್? ನಾನು ಯಾಕೆ? ಮನೆಗೆ ದೊಡ್ಡಣ್ಣ ಅಪ್ಪನ ಸಮಾನ, ಅದಕ್ಕೆ. ಬಟ್ ನಾನು ಮಾಡು ಯುವ. ಹೌದಣ್ಣ, ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಸರಿ ರೀತಿಲಿ ಬೆಳೆಸಿದ್ಯಾ. ನಮಗೆ ಆಶೀರ್ವಾದ ಮಾಡು. ಒಳ್ಳೇದು. ಎಲ್ಲ ತೊಂದ್ರೆನೂ ಮುಗ್ದಂಗಾಯ್ತು, ಆದ್ರೆ ಮೇನ್ ಮ್ಯಾಟರ್ ಇರೋದೇ ಇಲ್ಲಿ. ಮದ್ವೆ ಏನೋ ಹೇಗೋ ಮಾಡ್ಸಿದ್ವಿ, ಆದ್ರೆ ಯಾರ ಮನೆ ಕರ್ಕೊಂಡು ಹೋಗೋದು? ಅಪ್ಪ ಅಮ್ಮನ್ನೆಲ್ಲ ಹೇಗ್ ಫೇಸ್ ಮಾಡೋದು? ಯುಕ್ತ ಪೃಥ್ವಿ ಮದ್ವೆ ವಿಚಾರದಲ್ಲೂ ಹೀಗೆ ಆಯ್ತು. ಹೇಗೋ ಮಾಡಿ ಮದ್ವೆ ಮಾಡ್ಸಿದ್ವಿ. ಶ್ರುತಿ ಈಗ ನಮ್ಮನೆ ಸೊಸೆ. ಜೋಡಿನ ನಮ್ಮನೆ ಕರ್ಕೊಂಡು ಹೋಗ್ತಾ ಇದೀನಿ. ನಮ್ಮನೆ ತುಂಬಿಸ್ಕೋತೀನಿ. ಸೂಪರ್ ಮಗ, ಕಮಾನ್, ಐ ಆಮ್ ದೇರ್. ಯಾರು ಏನು ಮಾತಾಡ್ತಾರೋ, ಮನೆಗೆ ದೊಡ್ಡವ್ ನಾನಿದ್ದೇನಲ್ಲ, ನಾನ್ ನೋಡ್ಕೋತೇನೆ ಬಾರೋ. ದೊಡ್ಡೋನ ವಯಸ್ಸಾಗಿದೆ, ತಲೆ ನೆಟ್ಗಿಲ್ಲ ಮನುಷ್ಯಂಗೆ, ಏನೇನೋ ಮಾತಾಡ್ತಾನೆ. ಅಯ್ಯ, ಈ ಆಂಟಿ ಯಾಕೆ ನಾನು ನೋಡ್ತಿದ್ದಾರೆ? ತಿನ್ನೋ ಥರ. ವಯಸ್ಸಾಗಿದೆ, ಮದುವೆ ಆಗಿಲ್ಲ, ಗಂಡಸರು ತಿನ್ನಕ್ಕೆ ಬೆಲೆನೇ ಇಲ್ವಾ? ಓಕೆ ಓಕೆ, ನಡೀರಿ, ಲೇಟ್ ಆಗ್ಬಿಡುತ್ತೆ. ಮತ್ತೆ ನೀನು ಬಾ ಅತ್ತೆ, ನಿನ್ನನ್ ಬಿಟ್ಟು ಹೋಗೋಕ್ಕಾಗುತ್ತಾ? ಶ್ರುತಿ ಅಕ್ಕನ ಚಿಕ್ಕವಳಿದ್ದಾಗಿಂದ ನೋಡಿರೋಳು ನೀನು, ಅವಳನ್ನ ಆಡಿಸಿ ಬೆಳೆಸಿರೋಳು ನೀನೆ. ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನೀನೇ ಮನೆ ತುಂಬಿಸ್ಬೇಕು. ಅಪ್ಪ ಅಮ್ಮ ಅಂತೂ ಈ ಮದ್ವೆ ನೋಡೋಕ್ಕಾಗ್ಲಿಲ್ಲ. ಅವಳನ್ನ ಮನೆ ತುಂಬಿಸಿ ಮನೆಗೆ ಹೋಗಿ ಎಲ್ಲ ವಿಚಾರನೂ ಹೇಳೋಣ. ಬಡ್ಡಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ಯಾ? ಮಕ್ಕಳು ಇನ್ನೂ ಮನೆಗೆ ಬಂದಿಲ್ಲ ರೀ. ಮದುವೆ ಹೊತ್ತಲ್ಲಿ ಹುಷಾರಾಗಿರ್ಬೇಕಲ್ವಾ? ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀಯಾ? ಫೋನ್ ಮಾಡು. ಫೋನ್ ಮಾಡಿದೆ ರೀ, ಫೋನ್ ತೆಗಿತಾ ಇಲ್ಲ. ಹೌದಾ? ಕಾಮು ಮಾಡ್ಬೇಕಾಯ್ತು. ಕಾಮಗೂ ಮಾಡಿದೆ, ಎಲ್ರಿಗೂ ಮಾಡಿದೆ, 3 ಜನನೂ ಫೋನ್ ತೆಗಿತಾ ಇಲ್ಲ. ಇರು, ನಾನು ಒಂದ್ಸಲ ಟ್ರೈ ಮಾಡ್ತೀನಿ. ನನ್ನ ಫೋನು ತೆಗಿತಾ ಇಲ್ಲ. ಏನು ಮಾಡೋದು ಇವಾಗ? ಅಲ್ಲ, ಇಷ್ಟೊತ್ತಾಗೋಯ್ತು, ಎಲ್ಲಿ ಹೋಗಿದ್ದಾರೆ ಇವರು? ಅಮ್ಮ, ಆರಾಮಾಗಿರು, ಟೆನ್ಷನ್ ತಗೊಂಬೇಡ. ಪಾರ್ಲರ್ಗೆ ಹೋಗಿದ್ದಾರೆ. ಕೆರೆಟಿನ್ ಫೇಶಿಯಲ್ ಮಾಡಿಸೋಷ್ಟೆಲ್ಲ ಟೈಮ್ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ಲು ಬುಟ್ಟಿ. ಅವರು ಪಾರ್ಲರಲ್ಲಿ ತುಂಬ ಬ್ಯುಸಿ ಇರ್ತಾರೆ ಕಣೆ, ಫೋನ್ ತಗೊಳಕ್ಕಾಗಲ್ಲ. ಫ್ರೀ ಆದಮೇಲೆ ಫೋನ್ ತೊಗೊಂಡು ಅವ್ರಿಗೆ ಕಾಲ್ ಮಾಡ್ತಾರೆ ಅಲ್ವಾ? ಏನಪ್ಪ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಹೇಳಿ ಹೇಳಿ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಅಪ್ಪ ಅಮ್ಮಂಗೆ ಏನು ಆಸೆ ಇರುತ್ತೆ? ಮಕ್ಕಳು ಮದುವೆ ನೋಡಬೇಕು, ಅವ್ರು ಖುಷಿಯಾಗಿರ್ಬೇಕು ಅನ್ನೋದು ಅಷ್ಟೇ. ಆದರೆ ನಮಗೆ ಅದೃಷ್ಟ ಇಲ್ಲ ಅಷ್ಟೆ. ಅಪ್ಪ, ನಿಮಗೆ ಹೇಳಿದರೆ ಈ ಮದುವೆ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಪರಿಸ್ಥಿತಿ ಆ ಥರ ಇತ್ತು. ಇವರಿಬ್ರು ಪ್ರೀತಿಸಿರೋ ವಿಷಯ ನಮಗೆ ಗೊತ್ತಾಯಿತು. ಆದರೆ ಇನ್ನು 2 ದಿನದಲ್ಲಿ ಮದುವೆ ಇಟ್ಕೊಂಡು ಈ ವಿಚಾರನ ನಿಮ್ಗಳ ಮುಂದೆ ಬಂದು ಹೇಳಿ ಅದನ್ನು ಸರಿ ಮಾಡೋಷ್ಟು ಟೈಮ್ ನಮ್ಮ ಹತ್ರ ಇರಲಿಲ್ಲ. ಹೌದು ಅಂಕಲ್, ಇವರಿಬ್ರು ಪ್ರಾಣ ಕಳ್ಕೊಳ್ಳೋಕೆ ಹೋಗಿದ್ರು. ಯುಕ್ತಾಗೋಸ್ಕರ ಯಶ್ ಅವರು ಈ ಮದ್ವೆಗೆ ಒಪ್ಕೊಂಡಿದ್ರು. ನಮ್ಮನೆಯವ್ರ ಖುಷಿಗೋಸ್ಕರ ನಮ್ಮ ಅಕ್ಕ ಈ ಮದ್ವೆಗೆ ಒಪ್ಕೊಂಡಿದ್ದು. ಆದ್ರೆ ಇವರಿಬ್ರು ಮನ್ಸಾರ ಈ ಮದ್ವೆಗೆ ಒಪ್ಕೊಂಡಿರ್ಲಿಲ್ಲ. ಅವರ ಪ್ರೀತಿ ಮತ್ತೆ ಪ್ರಾಣ ಉಳಿಸೋದು
ನಮ್ಮ ಕರ್ತವ್ಯ ಆಗಿತ್ತು. ಅದಕ್ಕೆ ಈ ಮದುವೆ ನಿರ್ಧಾರ ನಾನೇ ತಗೊಂಡು ನಾನೇ ಮುಂದೆ ನಿಂತು ಅವರಿಬ್ರಿಗೂ ಮದುವೆ ಮಾಡಿಸಿದ್ದೀನಿ. ದಯವಿಟ್ಟು ನಾನು ಕ್ಷಮಿಸಿ. ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಅಂತ ನಾವು ಈ ಥರ ಮಾಡಲಿಲ್ಲ. ನಮ್ಮೆಲ್ಲರ ಖುಷಿಗೋಸ್ಕರ ಇವ್ರ ಪ್ರೀತಿನೇ ತ್ಯಾಗ ಮಾಡಕ್ ರೆಡಿಯಾಗಿದ್ರು. ಹಾಗಿದ್ಮೇಲೆ ಇವ್ರ ಖುಷಿಗೋಸ್ಕರ ನಾವು ಇಷ್ಟು ಮಾಡದೇ ಇದ್ರೆ ನಮ್ಮ ಮನ್ಸಾಕ್ಷಿಗೆ ನಾವೇ ಮೋಸ ಮಾಡ್ಕೊಂಡಂಗಾಗ್ತಿತ್ತು. ನಿಮಗೆಲ್ಲ ಅವಮಾನ ಮಾಡಬೇಕು ಅಂತ ನಾನು ಮದುವೆ ಆಗಲಿಲ್ಲ. ಯಶ್ ಅವ್ರನ್ನ ಮನ್ಸಾರೆ ಪ್ರೀತಿಸಿದ್ದೆ. ಎಲ್ಲರ ಆಶೀರ್ವಾದ ಪಡ್ಕೊಂಡು ಎಲ್ಲರ ಮುಂದೆ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ವಿಧಿ ಅದಕ್ಕೆ ಅವಕಾಶ ಕೊಡಲಿಲ್ಲ. ಇವಾಗ ಮದುವೆ ಆಗಿದ್ದೀವಿ, ನಿಮ್ಮ ಆಶೀರ್ವಾದ ಸಿಗುತ್ತೆ. ನಾವು ಮಾಡಿದ್ದು ಏನಾದರೂ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಾಕಮ್ಮ ಇಂಥ ಮಾತಾಡ್ತಿದ್ಯಾ? ನೀನು ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ. ನೀನು ಬಾಗಿಲು ನಿಂತ್ಕೊಂಡು ಕಣ್ಣೀರು ಹಾಕಿದ್ರೆ ನಮ್ಗೆ ಒಳ್ಳೇದಾಗತ್ತಾ? ಇಲ್ಲ ನಂದು ಹೋಗು, ಆರತಿ ಸೀರನ್ನ ರೆಡಿ ಮಾಡ್ಕೊಂಡ್ ಬಾ. ಸೊಸೆನ ಮನೆ ತುಂಬಿಸ್ಕೊಳ್ಳೋಣ. ಆ ದೇವ್ರ ನಿರ್ಧಾರನ ಬದಲಾಯಿಸೋದಕ್ಕೆ ನಾವ್ಯಾರಮ್ಮ? ನೋಡು, ಈ ಆರ್ತಿನೂ ಆ ದೇವರೇ ಕಳಿಸಿದ್ದು. ಎಲ್ಲ ದೇವ್ರಚ್ಚೆ. ಒಟ್ಟಲ್ಲಿ ನನ್ನ ಮಗ ಬಯಸಿದ್ದವನು ಸಿಗ್ತಲ್ಲ, ನನ್ಗಷ್ಟೇ ಸಾಕು. ಬರ್ತೀನಿ.